ಹೇಗೆ ನಡ್ತಿದ್ದೀರಿ ಅಂತ ಸ್ವೀಟ್ ವೆರಿ ನೈಸ್. ಅಳಿಸ್ತಾಣಂತೆ ಮೋಸ್ಟ್ಲಿ ಸತೀಶ್ಗೆ ಪೂರ್ತಿ ಬೇಕಾಗ್ಬೋದು. ಮಂಗಳೂರಿನ ಸ್ಪೆಷಲ್ ಬನ್ಸು ಬಿಸಿ ಬಿಸಿ ರೆಡಿ ಇದೆ. ನಾವಿರೋದು ಮಂಗಳೂರಿನಲ್ಲಿ. ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ಲೊಕೇಶನಲ್ಲಿ ಇದ್ದೀನಿ ಅಂತ ಸುಮಾರು ಜನಕ್ಕೆ. ಒನ್ ಆಫ್ ದ ಫೇಮಸ್ ಇದೆ ಆ್ಯಕ್ಚುಲಿ ನ್ಯೂ ತಾಜ್ ಮಹಲ್ ಕೆಫೆ ಅಂತ. ಸಿನ್ಸ್ 1926 ಪ್ಯೂರ್ ವೆಜ್ AC ರೆಸ್ಟೋರೆಂಟು. ಇನ್ನು 2 ವರ್ಷಗಳಲ್ಲಿ 100 ವರ್ಷದ ಸಂಭ್ರಮನ ಇವರು ಆಚರಿಸ್ತಾರೆ. ಮತ್ತು ಇಲ್ಲಿ ಮಂಗಳೂರಿನ ಟ್ರೆಡಿಷ್ನಲ್ದು ಮೋಸ್ಟ್ ಆಫ್ ದ ಫುಡ್ಸ್ಗಳು ಎಲ್ಲನೂ ಇಲ್ಲ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಇನ್ನೊಂದು ಸರ್ಪ್ರೈಸಿಂಗ್ ಇರೋದು, ನಾವು 4 ಜನ ಬಂದಿದ್ವಿ, JD, ನಾನು, ಸತೀಶ್, ರಂಗನಾಥ್. ಇನ್ನೊಂದು ವ್ಯಕ್ತಿ ನಾನು ಪರಿಚಯ ಮಾಡ್ತೀನಿ, ಒಳಗಡೆ ಇದ್ದಾರೆ. ಬನ್ನಿ, ಹಾಗೆ ಏನೇನು ತರಾತರಿ ಇಲ್ಲಿ ಫುಡ್ಗಳು ಸಿಗುತ್ತೆ ಮತ್ತು ಯಾರು ಬಂದಿದ್ದಾರೆ ಅವ್ರನ್ನ ತೋರಿಸ್ಕೊಡ್ತೀನಿ. ಎಂಟ್ರಿ ಈ ಥರ ಇದೆ. ಟುಡೇ ಸ್ಪೆಷಲ್ ಬೇರೆ ಹಾಕ್ಕೊಂಡಿದ್ದಾರೆ ಇಲ್ಲಿ. ದಹಿ ವಡ, ಕಡಲೆ ಕಾರಿ, ಖಾಲಿ ದೋಸೆ, ಸಮಥಿಂಗ್ ಬೇರೆ ಬೇರೆ ಎಲ್ಲ ಹಾಕಿದ್ದಾರೆ. ಒಳಗೆ ಹೋಗೋಣ ಅಂತೆ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಅವ ಜನ ಇಷ್ಟೊಂದು ಇರ್ತಾರೆ ಅಂದರೆ ನಮಗೆ ಗೊತ್ತಾಗಿರಬೇಕು. ನಾವೇನು ಮಾತಾಡೋಂಗಿಲ್ಲ ಅಂತ ಇದ್ದೀನಿ ಟೇಸ್ಟು ಫುಡ್ಡಿನ ಬಗ್ಗೆ. ನೋಡೋಣ. ಇಲ್ಲಿ ನೋಡಿ ಶೋಕೇಶಲ್ಲಿ ಸುಮ್ಮನೆ ಹೇಳ್ತೀವ, ಕಂಪ್ಲೀಟ್ಲಿ ಅವ್ರ ಟ್ರೆಡಿಷ್ನಲ್ದು ಫುಡ್ ಏನೇನು ನಾವು ನೋಡಬೇಕಾಗಿತ್ತು. ನೀರು ದೋಸೆ ಮಿಸ್ ಮಾಡೋಂಗಿಲ್ಲ. ಬಾಳೆಹಣ್ಣಿಂದು ಸ್ವೀಟ್ದಿದೆ, ಖಾರದಿದೆ, ಡ್ರೈ ಫ್ರೂಟಲ್ಲಿ ಮಾಡಿದ್ದಾರೆ ನೋಡಿ. ಇದೊಂದು ಸ್ಪೆಷಲಾಗಿ ಕಾಣಿಸ್ತಾ ಇದೆ ಇಲ್ಲಿ. ಇದೇನೋ ರಾಗಿ ಬಾಲ್ದು ಸ್ವೀಟ್ ಬಾಲ್ ಥರ ಇದೆ. ಇಲ್ಲಿದೆ ನೋಡಿ, ಕೆಳಗಡೆ ಪತ್ರೊಡೆ ಇದೆ ನೋಡಿ, ಸೂಪರ್ ಆಗಿದೆ ನೋಡಿ. ಮಂಗಳೂರು ಸ್ಪೆಷಲ್ಸ್ ಏನೇನು ಬೇಕು ನಿಮಗೆ ಎಲ್ಲ ಇದೆ ಇಲ್ಲಿ. ತಳ ಮಾಡೋದು ಬೇಡ, ಹೋಗಿ ಟೇಬಲಲ್ಲಿ ಕೂತು, ಜೊತೆಗೆ ಇನ್ನೊಬ್ಬರು ಇದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರನ್ನ ಪರಿಚಯ ಮಾಡಿಸ್ತೀನಿ ಬನ್ನಿ ಯಾರು ಅಂತ. ಸೊ ನಮ್ಮ ಜೊತೆ ಆ್ಯಡ್ ಆಗಿರೋದು ಯಾರು ಅಂತ ಹೇಳಿದ್ರೆ ಸರ್ಪ್ರೈಸು ಶಿವ ನೋಡಿ. ಮಂಗಳೂರಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಸಿಕ್ಕಿದ್ದಾರೆ ನಮಗಿಲ್ಲಿ. ಯಾವ ರೊಟ್ಟಿ ಸರ್ ಇದು? ಟೀಕ್ ರೊಟ್ಟಿ ಅಂತ. ಸೇಮ್ ಲೈಕ್ ಪೂರಿ. ಓಕೆ. ಇದಕ್ಕೆ ಸಿಸಮೆ ಸೀಡ್ಸ್ ಮತ್ತು ಗ್ರೀನ್ ಚಿಲ್ಲಿ ಹಾಕಿ ಮಸಾಲ ಮಾಡಿ ಮತ್ತೆ ಇದು ಯಾವುದು ಗೋಧಿ ಹುಡಿ ಹಾಕಿ ಕಲಿಸೋದು. ಓಕೆ, ಅಂದರೆ ಅದು ಚಟ್ನಿ ಜೊತೆ ತಿನ್ನುವಂಥದ್ದಾ? ಚಟ್ನಿ ಜೊತೆ ನೋಡಿ, ಟ್ರೈ ಮಾಡಿ. ಇದು ಬಿಸಿ ರೊಟ್ಟಿ ಲೈಕ್ ಕಚೋರಿ ಥರ ಇರುತ್ತೆ. ಇನ್ನೊಂದು ಸರ್ ಇದ್ಯಾವುದು ಇದು? ಹೇಗೆ ನಡ್ತಿದ್ದೀರಿ ಅಂತ ಸ್ವೀಟ್ ವೆರಿ ನೈಸ್. ಸರ್ ಇದು ಸ್ವೀಟಾ? ಲೈಟ್ ಸ್ವೀಟ್, ಜಾಗ್ರಿ ಹಾಕಿ ಮತ್ತೆ ನಿಮ್ಮದು ಕಾಡು ಸ್ವೀಟ್ಸ್. ಓಕೆ, ಅವ್ರು ಹೇಳ್ದಂಗೆ ಕಚೋರಿ ಥರ ಸ್ವಲ್ಪ ಬರುತ್ತೆ. ಚಟ್ನಿ ಜೊತೆ ಎತ್ಕೊಂಡು ತಿನ್ನೋದು ಒಂದು ಒಳ್ಳೆ ಮಜಾ. ಕ್ರಿಸ್ಪಿ ಸೂಪರಾಗಿದೆ. ಏನಿಸ್ತು ನಿಮಗೆ ಮಂಗಳೂರು ಟ್ರೆಡಿಷ್ನಲ್ ಫುಡ್ಡು? ಹೌದಾ? ಚೆನ್ನಾಗಿದೆ. ರಾಗಿದೆ ಅನ್ಸುತ್ತೆ ಬಹುಶಃ. ಹೌದು, ರಾಗಿದೇನೆ ಅದು. ಸರ್ ಇದು ಮ್ಯಾಂಗ್ಳೂರ್ ಬನ್ಸ್ ಬಂತು. ಬಿಸಿ ಇದೆ ಅಲ್ಲ? ಓಕೆ. ಒಬ್ಬಟ್ಟು ಜೊತೆ ಕಲ್ಸ್ಕೊಂಡು ತಿನ್ನೋದಕ್ಕೆ ಇದು ಮಾಡ್ತಾರಲ್ಲ, ಅದನ್ನು ಸ್ವಲ್ಪ ಗಟ್ಟಿ ಮಾಡಿದ್ರೆ ಹೆಂಗಿರುತ್ತಲ್ಲ, ಓಕೆ ಹಾಗಿದೆ. ಇದು ಕಡಲೆ ಅಂತ. ಓಕೆ, ಅಂದರೆ ಇದು ಕಾಬೂಲಿ ಚನ್ನ ಗೆಣಸು ಹೇಳ್ತಾರಲ್ಲ. ಓಕೆ, ಸ್ವೀಟ್ ಪೊಟೆಟೊ. ಹಾಂ ಅದು ಮಾಡಿರೋ ಅಂದರೆ ಏನು ಸಕ್ಕದಾಗಿದೆ ನೋಡಿ, ಗರಿಯಾಗಿ. ಸರಿ, ಏನಾಗಿ ಮಾಡಿದ್ರೆ ಎಲ್ಲ ಹಾಕಿ ಅದಕ್ಕೆ ಒಗ್ಗರಣೆ ಹಾಕಿ ಈ ಬೀಟನ್ ರೈಸನ್ನು ಮಿಕ್ಸ್ ಮಾಡೋದು. ಓ ಸೂಪರ್. ಯಾವ ಥರ ಲೈಟ್ ಫುಡ್ಗಳು ತಿಂಡಿನೇ ಜಾಸ್ತಿ ತಿಂದೆ ಅಂತ ಅನ್ಸಲ್ಲ. ಇಷ್ಟು ತಿಂದರೂ ಏನು ಹೊಟ್ಟೆಗೆ ಲೋಡೆ ಆಗಿಲ್ಲ ಅನಿಸುತ್ತೆ. ಅಷ್ಟು ಲೈಟ್ ಫುಡ್ಗಳು ಚೆನ್ನಾಗಿದೆ. ಸಗದಾಗಿದೆ. ಎಲ್ಲ ಇಷ್ಟೊಂದು ವೆರೈಟಿ ಡಿಫ್ರೆಂಟ್ ಅವರು ಚೂಚೂರೆ ಟೇಸ್ಟ್ ಮಾಡಿ ಎಲ್ಲ ಯುನೀಕ್ ಆಗಿದೆ ಟೇಸ್ಟ್. ಹೌದು, ಓನರ್ ತುಂಬಾ ಕೋಆಪ್ರೇಟಿವ್ ಆಗಿ, ಫ್ರೆಂಡ್ಲಿ ಆಗಿ, ಪಾಪ ಕೇಳಿದ್ದಕ್ಕೆ ಅವರೇ ಸರ್ವ್ ಮಾಡ್ತಿದ್ದಾರೆ. ಜೊತೆಗೆ ವೆರೈಟೀಸ್ ಎಲ್ಲ ವೆರೈಟೀಸು ಟ್ರೈ ಮಾಡಿ ಅಂತ ತಂದು ಕೊಡ್ತಿದ್ದಾರೆ. ನೈಸ್, ವೆರಿ ನೈಸ್. ತುಪ್ಪದ ದೋಸೆ ಬಂದಿದೆ, ಏನೋ ಸಾಂಬಾರು ಕೊಟ್ಟಿದ್ದಾರೆ, ಮೈನ್ ಚಟ್ನಿನೇ ಇಲ್ಲ ಹೈಲೈಟು. ತುಪ್ಪದ ದೋಸೆ ಅಂದರೆ ಸೆಟ್ ದೋಸೆ ಥರ ಸ್ವಲ್ಪ ಗಟ್ಟಿ ಮಾಡಿದ್ದಾರೆ. ಜಾಸ್ತಿ ತುಪ್ಪದ ಫೀಲ್ ಆಗ್ತಾ ಇಲ್ಲ ಆ್ಯಕ್ಚುಲಿ ನನಗೆ. ಓಕೆ, ನೀವು ಹೇಳ್ತಿರೋದು ಇದು ಪತ್ರೊಡೆ ಅಂತ ಹೇಳ್ತಿದ್ರು ಅದು ಕೆಸು ಅಂತ ಬರುತ್ತೆ. ಓಕೆ, ಕರ್ನಾಟಕ ಕಡೆ ಸಿಗುತ್ತೆ. ಎಲ್ಲೆಲ್ಲಿ ಮಾಡ್ತಾರೆ. ಅದು ಏನು ಸ್ವೀಟ್ ಇರುತ್ತಾ ಅಥವಾ ಏನು ಇದು ಖಾರನ? ಒಡೆ ಥರನಾ? ಸ್ವೀಟ್ ವಡೆ ಅಲ್ಲ, ಓಕೆ, ಪತ್ರೊಡೆ. ಓಕೆ. ಅನ್ಬಾಕ್ಸ್ ಅಲ್ಲ, ಇದು ಅನ್ಲೀಫ್. ಇದು ಎಲೆದು ಮೋಸ್ಟ್ಲಿ ಫ್ಲೇವರ್ ಒಳಗಡೆ ಹೋಗಿದೆ ಅನ್ಸುತ್ತೆ. ಹಾಂ, ಇದು ಹಲಸಿನ ಹಣ್ಣು ಅಂತ ಆಗ್ತಿದೆ. ಹಲಸಿನ ಹಣ್ಣಲ್ಲಿ ಮಾಡಿರೋದು ಅನ್ಸುತ್ತೆ. ಇದು ಅದರಲ್ಲೇ ಮಾಡಿರೋದು. ಹಲಸಿನ ಹಣ್ಣದಾದರೆ ಈ ಕಡೆ ಒಬ್ರು ಕಾಯ್ತಾ ಇದ್ದಾರೆ. ಹಲಸಿನ ಹಣ್ಣು ಅಂತೆ ಸರ್ ಇದು? ಹಲಸಿನ ಹಣ್ಣು ಅಂತೆ. ಮೋಸ್ಟ್ಲಿ ಸತೀಶ್ಗೆ ಪೂರ್ತಿ ಬೇಕಾಗ್ಬೋದು. ಅದು ತುಪ್ಪ ಮಿಸ್ಸಿಂಗ್ ಆ್ಯಕ್ಚುಲಿ ಅದಕ್ಕೆ. ಹೌದಾ? ಹಾಗೆಯೇ ರಿಂಕು ಸಿಂಗ್ ನೆವರ್ ಡಿಸಪಾಯಿಂಟ್. ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ, ಫಿನಿಷರ್ ಒಳ್ಳೆ. ಅದೇ ಥರನೇ ಇಡ್ಲಿ ಎಲ್ಲೋದ್ರೂ ಡಿಸಪಾಯಿಂಟ್ ಮಾಡಲ್ಲ. ಅಲ್ಟಿಮೇಟ್ಲಿ ಹೆಲ್ದಿ ಕೊಟ್ಟಿದ್ದು. ಅದಕ್ಕೆ ತೋವೆ ಅಂದರೆ ನಮ್ಮ ದಾಲ್ ಮೈಲ್ಡ್ ಆಗಿರೋ ದಾಲ್ ಇದೆ ಆ್ಯಕ್ಚುಲಿ. ತಿಂಡಿ ತಿಂದು ಒಳ್ಳೆ ಕಾಫಿನ ಕುಡಿದು ಇಲ್ಲಿಂದ ಹೊರಡೋ ಸಮಯ. ನೋಡಿ, ಇಷ್ಟೊಂದು ಐಟಮ್ ತೊಗೊಂಡಿದ್ವಿ. ಟೋಟಲ್ ಬಂದು 1210 ರೂಪಾಯಿ ಹಾಕಿದೆ. ಪ್ರೈಸಸ್ ಎಲ್ಲ ಇಲ್ಲೇ ಹಾಕಿದ್ದಾರೆ. ಓಕೆ ಅನ್ನಿಸ್ತು. ಬಟ್ ಅಥೆಂಟಿಕ್ ಫುಡ್ ಟೇಸ್ಟ್ ಆಗಿದ್ದರಿಂದ ಈ ಒಂದು 106 ವರ್ಷದ ಹೋಟ್ಲಿಗೆ ಪ್ರೈಸ್ ಓಕೆ ಅನಿಸುತ್ತೆ.